ನಮಸ್ಕಾರ ಸ್ನೇಹಿತರೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ನೆಕ್ಸ್ಟ್ ಡೇ ಇಂದಾನೆ ಜಬರ್ದಸ್ತ್ ಆಕ್ಷನ್ ಮಾಡ್ತಾ ಇದ್ದಾರೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಏನೆಲ್ಲ ಭರವಸೆಗಳನ್ನು ಕೊಡಲಾಗಿತ್ತು ಅದೆಲ್ಲವನ್ನು ಈಡೇರಿಸುವುದಾಗಿ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಇಂಡಿ ಮೈತ್ರಿಕೂಟಕ್ಕೆ ಕೈ ಹಾಕಿ ಕೋಲಾಹಲನೆ ಸೃಷ್ಟಿ ಮಾಡಿದ್ದಾರೆ. ನ್ಯೂಸ್ 18 ಚಾನಲ್ ಮತ್ತು ಒಂದು ಮರಾಠಿ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಚುನಾವಣಾ ಪ್ರಚಾರ ಮಾಡಿದ್ದಾಯ್ತು, ಗೆದ್ದಿದ್ದಾಯ್ತು, ಇನ್ನಾದ್ರೂ ಸುಮ್ನೆ ಇರ್ಬೇಕಾದ ದೇವೇಂದ್ರ ಫಡ್ನವೀಸ್ ಸುಮ್ನೆ ಇರೋ ಪಾರ್ಟಿನೇ ಅಲ್ಲ. ಹೆಚ್ಚು ಕಡಿಮೆ ಬೆಂಕಿ ಗಡ್ಡಿಗೀರಿ ಇಂಡಿ ಕೂಟದ ಮೇಲೆ ಎಸ್ದಾಗಿದೆ. ಯಾವುದೇ ಕ್ಷಣದಲ್ಲೂ ಅಟಾಮ್ ಬಾಂಬ್ ನ ರೀತಿ ಇಂಡಿ ಕೂಟ ಛಿದ್ರ ಆಗಬಹುದು. ಮಹಾರಾಷ್ಟ್ರದಲ್ಲಿ ಶಿವಸೇನೆ 20 MLA ಕಾಂಗ್ರೆಸ್ನ 16 MLA, ಶರದ್ ಪವಾರ್ ಅವರ 10 MLA, ಒಟ್ಟು 46 MLA ಮಹಾರಾಷ್ಟ್ರದ ಇಂಡಿ ಕೂಟದಲ್ಲಿ. ಉಳಿದಿರೋ ಈ ಮತ್ತೊಂದು MLA ಯಾಕೆ ಉಳಿಸ್ಬೇಕು? ಅವರನ್ನು NDA ಮೈತ್ರಿಕೂಟಕ್ಕೆ ಸೆಳೆಯೋದಿಕ್ಕೆ ಫಡ್ನವೀಸ್ ಮಹಾ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಇಂಡಿ ಮಹಾರಾಷ್ಟ್ರದಲ್ಲಿ ನಾಮಾವಶೇಷ ಆಗೋದು ಪಕ್ಕ. ಎಲ್ಲ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ದೇವೇಂದ್ರ ಫಡ್ನವೀಸ್ ಅವರ ಇಂಟರ್ವ್ಯೂ ನಲ್ಲಿ ರಿಪೋರ್ಟರ್ ಕೇಳ್ತಾರೆ, ನಿಮ್ಮದೇ 132 ಸೀಟ್ ಬಂದಿದೆಯಲ್ಲ, ಬಾಕಿ 13 ಸೀಟ್ ಮಾತ್ರ ಶಾರ್ಟೇಜ್ ಇರೋದು. ಮುಂದೆ ಶಿವಸೇನೆಯ ಶಿಂದೆ ಮತ್ತು ಪವಾರ್ ಅವ್ರು ಏನಾದ್ರು ಕೈ ಕೊಟ್ರೆ ಪ್ಲಾನ್ ಬಿ ಏನಾದ್ರು ರೆಡಿ ಇದೆಯಾ ಅಂತ. ಅದಕ್ಕೆ ಫಡ್ನವೀಸ್ ಹೇಳ್ತಾರೆ, ಹೌದು, ಪ್ಲಾನ್ ಬಿ ರೆಡಿ ಇದೆ ಅಂತ. ಈಗ ಆಲ್ರೆಡಿ ಸಣ್ಣ ಪುಟ್ಟ ಪಕ್ಷ ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ಸೇರಿ 12 ಜನ ಇದ್ದಾರೆ. ಅದರಲ್ಲಿ 6 ಜನ ದೇವೇಂದ್ರ ಫಡ್ನವೀಸ್ ಸರ್ಕಾರಕ್ಕೆ ಬೇಷರತ್ ಬೆಂಬಲ ಘೋಷಿಸಿಯಾಗಿದೆ. ಅಂದ್ರೆ ಬಿಜೆಪಿಯ ಸಾಮರ್ಥ್ಯ ಈಗ 138 ಆಯ್ತು. ಇನ್ನು ಬಹುಮತಕ್ಕೆ ಬೇಕಾಗಿರೋದು ಕೇವಲ 7 ಸೀಟುಗಳು ಮಾತ್ರ. ಆ ಕಡೆ 46 ಜನ ಏನ್ ಇಂಡಿ ಕೂಟದಲ್ಲಿ ಗೆದ್ದಿದ್ದಾರೆ. ಅದರಲ್ಲಿ 32 ಜನ ಫಡ್ನವೀಸ್ ಅವರೇ ಹೇಳಿರೋ ಪ್ರಕಾರ ಅವರ ಸಂಪರ್ಕದಲ್ಲಿದ್ದಾರಂತೆ. ಇದರಿಂದ ಸ್ಪಷ್ಟ ಆಗೋಯ್ತು, ಬಿಜೆಪಿ ಶಿವಸೇನೆಯ ಶಿಂದೆ ಬಣ ಮತ್ತು NCP ಅಜಿತ್ ಪವಾರ್ ಬಣನ ನಂಬಿಕೊಂಡೇ ಇಲ್ಲ. ನಾಳೆ ಅಲ್ಲ, ಇವತ್ತೇ ಇವರಿಬ್ರು ಕೈ ಕೊಟ್ರು ಬಿಜೆಪಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಮಹಾರಾಷ್ಟ್ರದಲ್ಲಿ. ಇದು ಈಗ ಚುನಾವಣೆಯ ನಂತರ ನಡೀತಾ ಇರತಕ್ಕಂತ ಹೊಸ ಲೆಕ್ಕಾಚಾರಗಳು. ಫಡ್ನವೀಸ್ ಹೇಳಿರೋ ಪ್ರಕಾರ ಉದ್ಧವ್ ಠಾಕ್ರೆ ಅವರ MLA ಬಹುತೇಕ ಜನ ಶರದ್ ಪವಾರ್ ಮತ್ತು ಕಾಂಗ್ರೆಸ್ಸಿಗರೇ ಆಗಿರ್ಬೋದು. ಅವರೆಲ್ಲರೂ ಭೇಟಿ ಮಾಡ್ತಾ ಇದ್ದಾರಂತೆ ಫಡ್ನವೀಸ್ ನ. ನಮ್ಮನ್ನು ಕರ್ಕೊಂಡು ಬಿಡಿ, ನಿಮ್ಮ ಸರ್ಕಾರದಲ್ಲಿ ಸೇರಿಸಿಕೊಂಡು ಬಿಡಿ ಅಂತ. ನಾನು ಅಂದ್ರೆ ಸಾಕು, ಇಂಡಿ ಕೂಟದಲ್ಲಿ ಒಬ್ರು ಉಳಿಯೋದಿಲ್ಲ ಅಂತ ಬಾಂಬ್ ಸಿಡಿಸಿದ್ದಾರೆ ಫಡ್ನವೀಸ್. ಇನ್ನು ಇಂಡಿ ಕೂಟದ 32 ಜನ MLA ಬೇಲಿ ಹಾರೋದಕ್ಕೆ ರೆಡಿ ಆಗಿದ್ದಾರೆ. ಅಂದ್ರೆ ಇನ್ನು ಉದ್ಧವ್ ಠಾಕ್ರೆಗೆ ನಿದ್ದೆ ಬಾ ಅಂದ್ರೆ ಹೇಗೆ ಬರುತ್ತೆ? ಬಹುಶಃ ಆದಿತ್ಯ ಠಾಕ್ರೆ ಒಬ್ಬರನ್ನು ಬಿಟ್ಟು ಉಳಿದ 19 ಜನ MLA ಉದ್ಧವ್ ಶಿವಸೇನೆ ಬಿಟ್ಟು ಪರಾರಿಯಾದ್ರೂ ಯಾವುದೇ ಆಶ್ಚರ್ಯಗಳಿಲ್ಲ. ಪಾರ್ಟಿ ಮೀಟಿಂಗ್ ನಲ್ಲಿ ಬಹುತೇಕ MLA ಸಂಜಯ್ ರಾವತ್ ಮೇಲೆ ಉರಿದುಕೊಂಡು ಬಿದ್ದಿದ್ದಾರೆ. ಈ ವಿದೂಷಕನಿಂದಲೇ ನಮ್ಮ ಪಾರ್ಟಿಗೆ ಇಂಥ ಪರಿಸ್ಥಿತಿ ಬಂತು. ಇನ್ನು ಹಿಂದುತ್ವಕ್ಕೆ ಮರಳಲೇಬೇಕು, ಇಲ್ಲವಾದರೆ ನಮ್ಮ ಅಸ್ತಿತ್ವ ಈಗ ಅಲುಗಾಡ್ತಾ ಇದೆ. ಮುಂದೆ ಬಿಜೆಪಿಯವರು ಬುಡ ಸಮೇತ ಕಿತ್ತು ಹಾಕ್ತಾರೆ ಅಂತೇಳಿ ಸಂಜಯ್ ರಾವತ್ ಮೇಲೆ ವಾಗ್ದಾಳಿ ಮಾಡಿದ್ದಾರೆ ಅವರದ್ದೇ MLA. ಅಂದ್ರೆ ಹೇಳೋ ತಾತ್ಪರ್ಯ ಇಷ್ಟೇ, ಶಿಂದೆ ಶಿವಸೇನೆ ಮತ್ತು ಅಜಿತ್ ಪವಾರ್ NCP ಹೊರತುಪಡಿಸಿದ ಪ್ಲಾನ್ ಬಿ ಫಡ್ನವೀಸ್ ಈಗ ಆಲ್ರೆಡಿ ತಯಾರಾಗಿದೆ. ಫಡ್ನವೀಸ್ ಅವರು ಹೇಳ್ತಾರೆ, ನಮಗೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆನ ಒಡೆಯೋ ಉದ್ದೇಶ ಇಲ್ಲ ಅಂತಾನೆ ಆಪರೇಷನ್ ಶುರು ಮಾಡಿದ್ದಾರೆ. ಯಾಕಂದ್ರೆ ಮುಂದೊಮ್ಮೆ ಏನಾದ್ರೂ ಅಜಿತ್ ಪವಾರ್ ಮತ್ತು ಶಿಂದೆ ಕೈ ಕೊಟ್ರೆ ಬ್ಯಾಕಪ್ ಈಗಿನಿಂದಲೇ ರೆಡಿ ಇರ್ಲಿ ಅಂತ. ಸ್ನೇಹಿತರೆ, ಬಿಜೆಪಿ ಅವರ ಈ ಪ್ಲಾನು ಇವತ್ತು ನೆನ್ನೆದಲ್ಲ. ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆಗೋಕ್ಕೂ 4 ತಿಂಗಳು ಮುಂಚೆನೆ ದೇವೇಂದ್ರ ಫಡ್ನವೀಸ್ ಅವರ ಮನೆಯಲ್ಲಿ ಅಶ್ವಿನಿ ವೈಷ್ಣವ್, ದೇವೇಂದ್ರ ಫಡ್ನವೀಸ್, ಧರ್ಮೇಂದ್ರ ಪ್ರಧಾನ್ ಮುಂತಾದವರು ಸಭೆ ಮಾಡಿದ್ರು. ಆ ಸಭೆನಲ್ಲೇ ಈ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಆಗ್ಲೇ ಡಿಸೈಡ್ ಮಾಡಿದ್ರು, ಬಿಜೆಪಿ 100+ ಸೀಟ್ಗಳನ್ನ ಗೆಲ್ಲಲೇಬೇಕು, ಮುಖ್ಯಮಂತ್ರಿ ಸ್ಥಾನನ ತಮ್ಮ ಬಳಿನೇ ಇಟ್ಕೊಳ್ಬೇಕು ಅಂತ. RSS ನವರಂತೂ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಸಾವಿರಾರು ಸಭೆಗಳನ್ನು ಮಹಾರಾಷ್ಟ್ರದಾದ್ಯಂತ ಮಾಡಿದ್ರು. ಬಿಜೆಪಿಯ ಜಯಬೇರಿಗೆ ಕಾರಣ ಆಗಿದ್ರು. ದೇವೇಂದ್ರ ಫಡ್ನವೀಸ್ ಅವರು RSS ನ ಸಮ್ಮತಿಯ ನಾಯಕರು ಹೌದು, ಮೋದಿ ಮತ್ತು ಅಮಿತ್ ಶಾ ಸಮ್ಮತಿ ಇರ್ತಕ್ಕಂತ ನಾಯಕರು ಹೌದು. 4 ತಿಂಗಳ ಹಿಂದೆನೆ ದೇವೇಂದ್ರ ಫಡ್ನವೀಸ್ಗೆ ಮಾತು ಕೊಟ್ಟಿದ್ರು ಬಿಜೆಪಿ ಹೈಕಮಾಂಡ್, ಯಾವುದೇ ಸಂಶಯ ಬೇಡ, ನೀವೇ ಮುಖ್ಯಮಂತ್ರಿ ಆಗ್ತೀರಾ, ಗೆಲ್ಲೋದಿಕ್ಕೆ ಏನು ಬೇಕು ಮಹಾರಾಷ್ಟ್ರದಲ್ಲಿ ಅದೆಲ್ಲವನ್ನು ಮಾಡಿ. ಆದ್ರೆ ಈ ಕಾಂಗ್ರೆಸ್ನ ದಲ್ಲಾಳಿ ಪತ್ರಕಾರರಿದಾರಲ್ಲ, ಅವರು ಯಾವ ರೀತಿ ಭ್ರಮೆ ಸೃಷ್ಟಿ ಮಾಡಿದ್ರಪ್ಪ ಅಂದ್ರೆ, ದೇವೇಂದ್ರ ಫಡ್ನವೀಸ್ ನ ಮುಖ್ಯಮಂತ್ರಿ ಮಾಡೋದಕ್ಕೆ ಅಮಿತ್ ಶಾ ಮತ್ತು ಮೋದಿ ಒಪ್ಪಿಗೆ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ RSS ಮತ್ತು ಬಿಜೆಪಿಯ ನಡುವೆ ಕಂದಕ ಏರ್ಪಟ್ಟಿದೆ. ಬೇರೆ ಜಾತಿಯವರನ್ನು ಮುಖ್ಯಮಂತ್ರಿ ಮಾಡಲಾಗತ್ತೆ. ಯಾಕಂದ್ರೆ ಮರಾಠ ಸಮುದಾಯ ಜಾಸ್ತಿ ಇದೆ, 30% ಇದೆ ಮಹಾರಾಷ್ಟ್ರದಲ್ಲಿ. ದೇವೇಂದ್ರ ಫಡ್ನವೀಸ್ ಅವರನ್ನೇನಾದ್ರೂ ಮುಖ್ಯಮಂತ್ರಿ ಮಾಡಿದ್ರೆ ಮರಾಠ ಸಮುದಾಯದವರು ಮುಂದೆ ಬರ್ತಕ್ಕಂತಹ ಮುಂಬೈ ಮಹಾನಗರ ಪಾಲಿಕಾ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಓಟೇ ಕೊಡೋದಿಲ್ಲ ಅಂತೆಲ್ಲ ನರೇಟಿವ್ ಸೃಷ್ಟಿ ಮಾಡಿದ್ರು ಕಾಂಗ್ರೆಸ್ನ ಚೇಲಾ ಮೀಡಿಯಾಗಳು. ಆದ್ರೆ ಏನಾಯ್ತು, ದೇವೇಂದ್ರ ಫಡ್ನವೀಸೇ ಮುಖ್ಯಮಂತ್ರಿ ಆದ್ರು. ಸ್ನೇಹಿತರೆ, ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ
ಪಕ್ಕಾ ಗೊತ್ತಾಗೇ ಬಿಡುತ್ತೆ. ರಿಸಲ್ಟ್ ಬಂದ ನಂತರನೇ ಬಿಜೆಪಿ ಅವರು ಇಂಡಿಕೇಶನ್ ಕೊಡ್ತಾ ಇದ್ರು ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಅಂತ. ರಿಸಲ್ಟ್ ಬಂದ ನೆಕ್ಸ್ಟ್ ಡೇ ಶಿಂದೆ ಮತ್ತು ಅಜಿತ್ ಪವಾರ್ ಅಮಿತ್ ಶಾ ಮೀಟ್ ಮಾಡಕ್ ಹೋಗಿರ್ತಾರೆ. ಆಗ ಅಮಿತ್ ಶಾ ಮಹಾರಾಷ್ಟ್ರದ ಗೆಲುವಿಗೆ ವಿಶ್ ಮಾಡ್ತಾರೆ ಶಿಂದೆ ಮತ್ತು ಅಜಿತ್ ಪವಾರ್ಗೆ. ಅದಾದ ನಂತರ ಉಭಯ ಕುಶಲೋಪರಿ ಆಗುತ್ತೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ಮಾಡಿ ಕೈ ಕುಲುಕಿ ನಡೀರಿ ಅಂತಾರೆ. ಇದು ಶಿಂದೆಗೆ ಶಾಕ್ ಆಗುತ್ತೆ. ನಾವೇನ್ ಅನ್ಕೊಂಡಿದ್ವಿ, ಅಮಿತ್ ಶಾ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವುದರ ಬಗ್ಗೆ ಚರ್ಚೆ ಮಾಡ್ತಾರೆ. ಸಹಜವಾಗಿ ಈಗ ಪ್ರಸ್ತುತ ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ನಾನು ಮರಾಠ ಸಮುದಾಯದ ನಾಯಕ, ನನ್ನ ಮುಖ ನೋಡೇ ಬಿಜೆಪಿಗೆ ಜನ ವೋಟ್ ಕೊಟ್ಟಿರೋದು ಅನ್ನೋ ಅಹಂನಲ್ಲಿದ್ರು ಶಿಂದೆ. ಸಹಜವಾಗಿ ಅಮಿತ್ ಶಾ ಸಹ ನನ್ನ ಹೆಸರಿಗೆ ಮೊಹರು ಒತ್ತುತ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಅಮಿತ್ ಶಾ ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ಚಕಾರನೇ ಎತ್ತಲಿಲ್ಲ. ಆಗ್ಲೇ ಪಕ್ಕಾ ಆಗಿ ಹೋಗಿತ್ತು ಶಿಂದೆಗೆ, ಬಿಜೆಪಿ ಅವರು ನನ್ನನ್ನು ಮುಖ್ಯಮಂತ್ರಿ ಮಾಡೋದಿಲ್ಲ, ಬಿಜೆಪಿಯಿಂದಲೇ ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅಂತ. ಆದ್ರೂ ಶಿಂದೆ ಪ್ರಯತ್ನ ಬಿಡ್ಲಿಲ್ಲ. ಕೊನೆಯ ಕ್ಷಣದವರೆಗೂ ಸಹ ಮುನಿಸುಗೊಂಡವರಂತೆ ನಟಿಸಿ ಸತಾರಕ್ಕೆ ಹೋದ್ರು. ಆದ್ರೆ ಈ ಕಡೆ ಬಿಜೆಪಿ ಅಮಿತ್ ಶಾ ಮತ್ತು ಮೋದಿ ಅವರು ಡಿಸೆಂಬರ್ 5ನೇ ತಾರೀಕು ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ಶಪಥ ಗ್ರಹಣ ಅಂತ ಡೇಟ್ ಅನೌನ್ಸ್ ಮಾಡಿಬಿಟ್ರು. ಆಗ ಎದ್ದು ಬಿದ್ದು ಓಡಿ ಬಂದ್ರು ಶಿಂದೆ. ಇದು ಬಿಜೆಪಿ ಅವರು ಮಾಡಿರುವಂತ ಸ್ಟ್ರಾಟಜಿ. ನಾನು ಈಗಾಗಲೇ ಹೇಳ್ದೆ, ಈ ಸ್ಟ್ರಾಟಜಿ ಚುನಾವಣೆಯ ನಂತರ ಮಾಡಿದ್ದಲ್ಲ, ಚುನಾವಣೆಗೂ 4 ತಿಂಗಳು ಹಿಂದೆನೆ ಹಿಂಗಿಂಗೆ ಆಗಬೇಕು ಅನ್ನುವ ಬ್ಲೂ ಪ್ರಿಂಟ್ ನ ಬಿಜೆಪಿ ಹೈಕಮಾಂಡ್ ರೆಡಿ ಮಾಡಿತ್ತು. ಅದೇ ರೀತಿ ಆಗಿತ್ತು ಕೂಡ. ಅಂದ್ರೆ ಅವ್ರು ಏನ್ ರೋಡ್ ಮ್ಯಾಪ್ ಹಾಕೊಂಡಿದ್ರು, 100ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ಬೇಕು, 100ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆದ್ರು ಬಿಜೆಪಿ ಅವರೇ ಮುಖ್ಯಮಂತ್ರಿ ಆಗಬೇಕು, ಬಿಜೆಪಿ ಅವರೇ ಮುಖ್ಯಮಂತ್ರಿ ಆದ್ರೂ ಕೂಡ. ಅಂದ್ರೆ ಇದನ್ನ ಸಫಲ ಮಾಡೋದಕ್ಕೆ ಬೇಕಾದ ಶ್ರಮನೂ ಸಹ ಬಿಜೆಪಿ ಅವರು ಅಷ್ಟೇ ಹಾಕಿದ್ರು. ಈಗ ಮಂತ್ರಿಮಂಡಲ ಸಹ ಎಕ್ಸ್ಪಾನ್ಷನ್ ಮಾಡಲಿದ್ದಾರೆ. 20 ಜನ ಬಿಜೆಪಿಗಳಿಂದ ಮಂತ್ರಿಗಳಾಗಲಿದ್ರೆ 12 ಜನ ಶಿಂದೆ ಬಣದಿಂದ, 10 ಜನ ಅಜಿತ್ ಪವಾರ್ ಬಣದಿಂದ ಮಂತ್ರಿಗಳಾಗಲಿದ್ದಾರೆ. ಈ ನಡುವೆ ಆದಿತ್ಯ ಠಾಕ್ರೆ ಅವರದಂತೂ ಒಂದು ಡ್ರಾಮಾನೇ ನಡೆದೋಗಿದೆ. ಶುಕ್ರವಾರ ಮಹಾರಾಷ್ಟ್ರದ ವಿಧಾನಮಂಡಲದ ಅಧಿವೇಶನ ಕರೆಯಲಾಗಿತ್ತು ಹೊಸ ವಿಧಾಯಕರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಿಕ್ಕೆ. ಆದ್ರೆ ಮಹಾರಾಷ್ಟ್ರದ ಪಪ್ಪು ಆದಿತ್ಯ ಠಾಕ್ರೆ ಅದನ್ನ ಬಹಿಷ್ಕಾರ ಮಾಡಿದ್ರು. ಕಾರಣ ಕೇಳಿದ್ರೆ ನಕ್ಕು ಬಿಡ್ತೀರಾ. ಬಿಜೆಪಿ ನ್ಯಾಯಯುತವಾಗಿ ಚುನಾವಣೆನ ಗೆದ್ದಿಲ್ಲ, ನಮಗೆ ಈ ರಿಸಲ್ಟ್ ಅಕ್ಸೆಪ್ಟಬಲ್ ಅಲ್ಲ, ಹಾಗಾಗಿ ನಾವು ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭನ ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ಇತರೆ ಇಂಡಿಕೂಟದ MLA ಗಳನ್ನು ಕರ್ಕೊಂಡು ಬಹಿಷ್ಕಾರ ಮಾಡಿದ್ರು. ಆದ್ರೆ ತಿರುಗ್ತಿನ ಸೋಮವಾರ ವಿಧಾನಮಂಡಲದ ಅಧಿವೇಶನ ಕಮೆನ್ಸ್ ಆಗ್ತಾ ಇದ್ದಂತೆನೆ ಓಡೋಡಿ ಬಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಬಿಟ್ರು. ಇದು ನೋಡಿ ಈ ಇಂಡಿಕೂಟದ ಯೂಟರ್ನ್. ಯಾಕಂದ್ರೆ ನಿಗದಿಪಡಿಸಿದ ಅವಧಿನಲ್ಲಿ ಪ್ರಮಾಣ ವಚನ ಏನಾದ್ರೂ ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಅನರ್ಹಗೊಳ್ಳುವ ಭೀತಿ ಇರುತ್ತೆ. ಪಾಪ ಮಹಾರಾಷ್ಟ್ರದ ಪಪ್ಪುಗೆ ಇದು ಗೊತ್ತಿಲ್ಲ ಅನ್ಸುತ್ತೆ. ನಂತರ ಯಾರೋ ಕಿವಿ ಹಿಂಡಿರ್ಬಹುದು, ಓಡೋಡಿ ಬಂದು ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಯಾಕಂದ್ರೆ ಉಳಿದಿರೋ 20 ಜನ MLA ಗಳನ್ನಾದ್ರೂ ಉಳಿಸಿಕೊಳ್ಳೋಣ, ಇಲ್ಲವಾದ್ರೆ ಬಿಜೆಪಿ ಅವರು ಪಡೆದು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ನಂತರ ಸಹಜವಾಗಿ ಇದು ರಿಯಲೈಸ್ ಆಗಿರುತ್ತೆ ಮಹಾರಾಷ್ಟ್ರದ ಪಪ್ಪುಗೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.